ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬೆಂಗಳೂರು ಅವರ ಶಿಫಾರಸಿನಂತೆ ದಿನಾಂಕ 8/1/2025 ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾಲಗತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರ ಇಲಾಖೆ ಯೋಜನೆಯ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಮನಗೌಡ ಸರ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶರಣಪ್ಪ ಪಾಟೀಲ್ ಸರ್ ಹಾಗೂ ಪ್ರಭು ಜೈನಾಪುರ್ ಅಧ್ಯಕ್ಷರು, ಯಾದಗಿರಿ ಜಿಲ್ಲಾ ತಾಲೂಕಿನ ಇವರು ಬೆನ್ನೂರಿ ಅಪಘಾತ ಅಂಗವಿಕಲರ ಸಂಘದ ಅಧ್ಯಕ್ಷರು ಮತ್ತು ಸುರಪುರ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಅಂದರೆ MRW ಅಂದರೆ ಮಾಳಪ್ಪ ಪೂಜಾರಿ ಹಾಗೂ ಮಾಲಗತ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ವಿಶೇಷ ಚೇತನರು ಮತ್ತು VRWಗಳು, ವೃದ್ಧರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ಇನ್ನೂ ಅನೇಕ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೆಂದರೆ ಶಿಫಾರಸಿನಂತೆ ಸುರಪುರದ ಈ ಅಂಗವಿಕಲರ 5% ಅನುದಾನ ಮತ್ತು ಸೌಲಭ್ಯಗಳ ಅರಿವು ಮೂಡಿಸುವಂಥ ಕಾರ್ಯಕ್ರಮವಾಗಿದ್ದು, ಇದರ ಬಗ್ಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಶ್ರೀ ಶರಣಪ್ಪ ಪಾಟೀಲ್ ಅವರು ಸವಿಸ್ತಾರವಾಗಿ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು 5% ಅನುದಾನದ ಬಗ್ಗೆ ವಿವರವಾಗಿ ಎಲ್ಲ ಭಾಗಿಗಳಾದಂಥ ಎಲ್ಲ ವಿಕಲಚೇತನರಿಗೆ ಮತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಮತ್ತು ಈ ಒಂದು ವರದಿಯನ್ನು ಪ್ರಭು ಜೈನಾಪುರ್ ಚಾಮನೂರು ಇವರು ಅಧ್ಯಕ್ಷರು, ಅಂಗವಿಕಲ ಬೆನ್ನೂರಿ ಅಪಘಾತ ಅಂಗವಿಕಲರ ಸಂಘ ಯಾದಗಿರಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಕಾರ್ಯಕಾಲದಲ್ಲಿ ಕೂಡ ನಾವು ಸುದೀರ್ಘವಾಗಿ 100% ಇಂಪ್ಲಿಮೆಂಟ್ ಮಾಡಬೇಕಂತಕ್ಕಂಥದ್ದು ನಿನ್ನೆ ಒಂದು ಮೆಸೇಜ್ ಕೊಟ್ಟಿದ್ದೀನಿ ನಾವು ಆಲ್ರೆಡಿ. ಸೊ ಅದಕ್ಕೆ ಯಾವುದೇ ವಿಕಲಚೇತನ ವ್ಯಕ್ತಿಗಳಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಪ್ರತಿ ಇಲಾಖೆಯಲ್ಲಿ ಇರುತ್ತೆ. ಪ್ರತಿ ಇಲಾಖೆಯಲ್ಲಿ 5% ಕೊಡ್ಬೇಕು ಅವರು. SCP TSP ಯೋಜನೆ ಅಡಿಯಲ್ಲಿ ಹೇಗೆ ನಾವು SCP TSP ಯೋಜನೆ ಪ್ರತಿ ಇಲಾಖೆಯಲ್ಲಿ 100% ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತಕ್ಕಂಥ ಸರ್ಕಾರದ ನಿರ್ದೇಶನ ಇದೆಯೋ, ಅದೇ ರೀತಿಯಾಗಿ 5% ಕೂಡ ವಿಕಲಚೇತನರಿಗೋಸ್ಕರ 100% ಮೀಸಲಿರಿಸಿದ ಅನುದಾನ ಲ್ಯಾಪ್ಸ್ ಆಗಿರೋದಂಗ ಅದನ್ನ 100% ಯುಟಿಲೈಸ್ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಇದೆ. ಸೊ ಅದಕ್ಕೆ
ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ದೇವರಾಜ ಅರಸ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮತ್ತೆ ಆದಿಜಾಂಬ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮೈನಾರಿಟಿ ನಿಗಮ ಆಗಿರ್ಬೋದು, ನಿಮಗೆ ಮೋರ್ ದ್ಯಾನ್ ನಮ್ಗೆ 2021 ನಮ್ಗೆ 21 ನಮ್ಗೆ ಕಾರ್ಪೊರೇಷನ್ಗಳು ಇದ್ದಾವೆ. ಅಂದ್ರೆ ಅಭಿವೃದ್ಧಿ ನಿಗಮಗಳು ಪ್ರತಿ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಅನುಗುಣವಾಗಿ ಒಂದೊಂದು ಕಾರ್ಪೊರೇಷನ್ಗಳು ಇದೆ. ಅಲ್ಲಿ ಕೂಡ 5% ಅನುದಾನ ಕೊಡ್ಲಿಕ್ಕೆ ಮೀಸಲು ನೀಡಲಿಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಬರೀ ವಿಕಲಚೇತನರಲ್ಲಿ ಮಾತ್ರ ನಮ್ಗೆ ಇಲಾಖೆಯಲ್ಲಿ ಅರ್ಜಿ ಹಾಕ್ತಕ್ಕಂಥ ಕೆಲಸ ಆಗ್ಬಾರ್ದು. ನಮ್ಮ ಇಲಾಖೆ ಇಡೀ ಡಿಸ್ಟಿಕ್ ಅಲ್ಲಿ ಗೊತ್ತಿರುತ್ತೆ ವಿಕಲಚೇತನರಿಗೆ ಏನು. ಫಸ್ಟ್ ಅಂಗವಿಕಲರ ಕಲ್ಯಾಣ ಇಲಾಖೆ ಮಾನ್ಯ ಅಧ್ಯಕ್ಷರು ಕೂಡ